ಇಂತಹ ಸುದಿನವನ್ನು ಹಿಂದೆಂದೂ ಕಂಡಿರಲಿಲ್ಲ. ಇಂದು ನಮ್ಮ ವನಸ್ಥಳಕ್ಕೆ ಎನ್ನ ಗುರುವಿನ ಆಗಮನವಾಗುವ ಸುದಿನವಿದು. ಗುರುವಿನ ಪಾದ ಧೂಳಿಯಿಂದ ಇಡೀ ಕಾಡಮಲೆ ಪವಿತ್ರವಾಗುವುದು. ಎಲೆ ಕಂದರದೊಳಗೆ ಅಲೆಯುತ್ತಾ ಮಂಜು ಮೋಡಗಳು ನೋಡಿ ನೋಡಿ ಎನ್ನ ಗುರುಟ ಧವಳ ದುದ್ದಳಿಯ. ಮಗ ಮಗ ಓಯ್ ಮಗ ಮಗ. ಓ, ಅಬ್ಬೆ ಬರುತ್ತಿದ್ದಾಳೆ. ಬೆಳಗಿನ ಉಳಿಸಕೊಡು ಇನ್ನುಳುವಳಿಯುವ ಮುನ್ನವೇ ಬಂದಿರು. ಪಾಪ. ಓಯ್ ಅಗೋ, ಅಲ್ಲಿ ಬರುತ್ತಿದ್ದಳಪ್ಪೆ. ಅಯ್ಯಯ್ಯೋ, ಏರಲಾರದೆ ಕೋಡುಗ ಏರುತ್ತಿದ್ದ. ದಾರಿ ತಪ್ಪುವಳೇನು ಪಾಪ. ಎಲ್ಲಿರುವೆಯೋ ಎನ್ನ ಮರಿಜಿಂಕೆ, ಎಲ್ಲಿರುವೆ? ಇತ್ತ ಈ ಕಡೆ ಬಾ ಬೇ, ಆ ತಾಯಿ ಮರದಳಿಗೆ ಬಾ. ಮಗ ಮಗ ಇಲ್ಲಿರುವೆಯಾ? ಕಾಡು ಕಾಡು ಕಾಡು, ಬೇಕು ಬೆಳಕು ಕಾಡು, ಕನಸಿನಲ್ಲೂ ಕಾಡು. ಕೂಳು ಹೊತ್ತು ಉಳಿಸುವುದರೊಳಗೆ ಸಾಕಾಗಿ ಹೋಗುತ್ತದೆ. ಅಬ್ಬೇ ಅಬ್ಬೇ, ಚುಚ್ಚುರುಣಿ ನುಡಿಯದಿರಬ್ಬೆ. ನನ್ನ ಬದುಕೆಲ್ಲವೂ ನೀನೇ ಅಬ್ಬೆ. ಹಾಗಾದರೆ ಬೆಳಕಾಗುವ ಮುನ್ನವೇ ನನಗೆ ಹೇಳದೆ ಇಲ್ಲಿಗೆ ಬಂದೆ? ಓ, ಅದಾ ಮರೆತಿದೆ ಅಬ್ಬೆ. ಇಂದು ನಮ್ಮ ವನಸ್ಥಳಕ್ಕೆ ಎನ್ನ ಗುರುವಿನ ಆಗಮನದ ನಿರೀಕ್ಷೆಯಿಂದಾಗಿ ಇಲ್ಲಿಗೆ ಬೇಗ ಬಂದು. ಹಾಗಾಗಿ ಅಬ್ಬೆ, ನೀನು ಬೇಗ ಹೋಗಿ ನಮ್ಮ ಗುರುವಿಗೆ ಉಳಿಸಿನ ಔತಣ ಸಿದ್ಧಪಡಿಸುವ. ಗುರು ಗುರು ಎಂದರೆ ಯಾರು? ಅಗೋ ಇಲ್ಲಿ. ಈ ಮಣ್ಣಿನ ಗೊಂಬೆ. ಹಾಗೆ ಹೇಳಬೇಡ ಅಬ್ಬೆ. ಸರಿ ಸರಿ, ಹಾಗೆ ಆಡಲಿ. ಔತಣ ಸಿದ್ಧಪಡಿಸುತ್ತೇನೆ, ಬೇಗ ಬಾ, ಮರೆಯಬೇಡ. ಓ, ನಮ್ಮ ಗುರು ಬರುವ ಸಮಯವಾಗಿದೆ. ಅಷ್ಟರಲ್ಲಿ ಸ್ನಾನವಾದರೂ ಮುಗಿಸಿ ಬರುವ. ಈ ಅಡವಿಯಲ್ಲೇ ಎಷ್ಟೊಂದು ತಣ್ಣಗಿದೆ. ಕಾಡಾದರೇನು 100 ಮಡಿಲೇಸು ನಮ್ಮ ನಾಡಿಗಿಂತ. ಹೇಳುತ್ತಿರುವುದು ಏಕಲವ್ಯನ ಕಾವಲ್ಗಾರರೇ ಸಾರುತ್ತಿದ್ದಾರೆ ನಾವು ಬಂದ ವಿಷಯವನ್ನು. ಹೇಗರಿತರವರು ನಾವು ಬಂದದ್ದು? ಮರಗಳನ್ನೇರಿದ್ದಾರೆ ಕಾವಲಾಗಳು. ಓಹ್, ಅದಿರಲಿ. ಅಶ್ವತ್ಥಾಮ, ಪಾಂಡವರಿಗೆ ನಾವು ಹೋಗಿರುವ ಜಾಗದ ವಿಷಯ ಹೇಳಿದೆಯಾ? ಹೇಳಿದ್ದೇನೆ. ಹಾಗಾದರೆ ನೀನು ಹಿಂತಿರುಗು ನಮ್ಮವರಿರುವ ಜಾಗಕ್ಕೆ. ನಾನು ಹೋಗನೇ ಹೋಗಬೇಕು. ಆರ್ಯ, ನಿಮ್ಮ ಏಕಾಂತಕ್ಕೆ ನಾನು ಭಂಗ ತರುವುದಿಲ್ಲ. ಸ್ವಲ್ಪ ದೂರದಲ್ಲಿ ನಿಂತಿರುತ್ತೇನೆ. ಸ್ವಲ್ಪ ದೂರದಲ್ಲಿ ನಿಂತು ನಡೆಯುವುದನ್ನು ತಡೆಯುವೆ? ಬೇಡ, ನೀನಿಗ ಮೈಗಾಗದೆ. ಇದೇನು ತಂದೆಯ ವರ್ತನೆ ಚಿಂತವಾಗಿದೆಯಲ್ಲ? ಇರಲಿ, ನೋಡೋಣ. ಆ ಅರಸು ಮಕ್ಕಳ ಕುಳ್ಳೆಯಾಗಿ ನರಕದ ಬಾಯಿಗೆ ಬೀಳುತ್ತಿದ್ದೀರಿ. ಇದೇನಿದು? ನನ್ನನ್ನೇ ಹೋಲುವಂತ ಮೂರ್ತಿ ಹೊಂದಿದೆಯಲ್ಲ. ಇದಕ್ಕೆ ಪೂಜೆ ಸಹ ಮಾಡಿದ್ದಾರೆ. ಆಚಾರ್ಯರೇ, ಇದೋ ನಿಮಗೆ ನಮಸ್ಕಾರ. ಆಶೀರ್ವದಿಸಿ. ತಥಾಸ್ತು. ಮಗು, ನೀನು ನನ್ನ ಪ್ರತಿಮೆಯಲ್ಲಿ ಹೇಗೆ ಪೂಜಿಸುತ್ತಿರುವೆ? ನೀವೇ ನನ್ನ ಗುರುವಲ್ಲವೇ? ಹಾಗಾದರೆ ತೋರಿಸು ಮಗು ನಿನ್ನ ವಿದ್ಯಾಚತುರತೆಯನ್ನು. ನೀವು ಕಲಿಸಿರುವ ವಿದ್ಯೆಯನ್ನು ನೀವು ನೋಡುವುದೆಂದು. ಕಾಣುವುದೇ ನಗರ ಪಕ್ಷಿ. ಹಾ, ಕೇಳಿರುವೆ. ನೀವು ಕೇಳುತ್ತಿರುವ ಗಗನ ಪಕ್ಷಿ ಹೆಸರು ಪಂಗುಳಿ ಎಂದು. ಎಷ್ಟೋ ಬಾರಿ ಅದರ ಹಾಗೆ ಮರುದನಿಗೈದು
ಕರೆದು ರೇಖಿಸಿದ್ದೇನದನ್ನು. ಓ ಹಾಗೋ, ಪಡೆ ಗುರುಳಿಸೋದನ್ನ ಅದಾಗದು ಆರ್ಯ. ಏಕೆ ಕಾಣುತ್ತಿಲ್ಲವಲ್ಲವಂತೋ? ಕೇಳಿಸುತ್ತಿದೆ ಅದರ ಧ್ವನಿ. ಶಬ್ದವೇನು ವಿದ್ಯೆಯನ್ನು ತೋರಿಸ ನೋಡುವ. ಅಪರಾಧವನ್ನೇ ಮಾಡಲು ಸಹ ಸಾಧುವನ್ನು ಕೊಲ್ಲುವುದು ಸರಿಯಲ್ಲ ಆಚಾರ್ಯ. ನಿನ್ನಂತಹ ಶಿಷ್ಯನನ್ನು ಪಡೆದ ನನ್ನಂತ ಗುರುವೇ ಧನ್ಯ. ಗುರುವಿನ ಈ ಸಂಕಟಕ್ಕೆ ಕಾರಣವಾದರೂ ಏನು ಪ್ರಭು? ನಿನ್ನಿಂದಾಗಿಯೇ ಆಗಿರುವ ಕಾರಣವದು ಮಗು. ಇದಕ್ಕೆ ಪರಿಹಾರ ನಿನ್ನಲ್ಲೇ. ಸರ್ವಸ್ವವನ್ನೂ ನಿಮಗೆ ಸಮರ್ಪಿಸುವೆವು ದೇವ, ಕೇಳಿ. ಕಟ್ಟುಕ ನಂಬಿ ಹೋಗುವ ಗುರಿಯಂತೆ ನಡೆಯಬೇಡ ಏಕಲವ್ಯ. ಗುರುವಿನ ನಾಲಿಗೆ ಬೇಡಿಕನ್ನು ನೀಡು, ಕೇಳಿ ಗುರುದೇವ. ಬೆರಳ್ ಬೆರಳ್ ಹಾ, ದಕ್ಷಿಣೆಗೆ ದಕ್ಷಿಣ ಬೆರಳ್, ನಿನ್ನ ಬೆಗಾಲಿಗೆ ಬೆರಳ್. ಆಚಾರ್ಯ, ಓದಿರಳು ಕಂಡ ಕನಸಿಂದು ನಡೆಯುವುದು. ಎಷ್ಟು ದೇವರ ನೀ ಎಷ್ಟು ನಂಬಿದರೇನೆಂದೆಷ್ಟು, ನೀ ನಂಬಿದರೆ ನಿನ್ನ ನೀನು. 10,000 ಜನರು ಸುತ್ತಲಿದ್ದೊಡನೆ ಚಿತ್ತ ಹತ್ಯೆಗೆ ಯಾರು ತಡೆಯ ಕಟ್ಟುವರೆಯ. ಹೆರರ ಕೊಲ್ಲಲು ಕತ್ತಿ ಪರಶು ತೋಮರಬೇಕು, ತನ್ನ ಕೊಲ್ಲಲು ಸಣ್ಣದೊಂದು ಸೂಜಿಯೇ ಸಾಕು. ಶ್ರದ್ಧೆಯಿಂದಲೇ ಸೂರ್ಯ ಗಗನ ದೇಶದಿ ನಿಂತು 100 ಲೋಕವ ಹಿಡಿಯುವ ಶಕ್ತಿ ಪಡೆದಿದನೆಯ. ಶ್ರದ್ಧೆ ಇರುವುದೇ ನಾಕ, ಅಶ್ರದ್ಧೆಯೇ ನರಕ. ಶ್ರದ್ಧೆ ಇದ್ದರೆ ಕೋಟಿ ದೇವರ ಮಗ ಆಡಲಿಲ್ಲ. ಮಾನವನೇ ದೇವತೆಯು, ನರನೇ ನಾರಾಯಣ. ನಮ್ಮ ವಿಶ್ವಕ್ಕೆ ನಾವೇ ನಿರ್ಮಾಣವಿಲ್ಲವಯ್ಯ. ಸಾಗರದಿ ಮಿಂಚಿ ಮುಳುಗುವ ಬರಿಯ ಹಿರಿಯ ಬುದ್ಧವಯ್ಯ. ಕೊಳ್ಳಿ ಗುರುದೇವ, ನಿಮಗೆ ದಕ್ಷಿಣೆ. ದಕ್ಷಿಣೆಗೆ ದಕ್ಷಿಣದ ಬೆರಬೆ